ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಯಾರ್ದು ನೆರಳು ನೋಡಿದ್ರೆ ಯಾರೋ ಬಂದಂಗಾಯ್ತು. ಹೌದಾ? ಇರೋ ನಿಮಿಷ. ಯಾರು ಇಲ್ಲ, ನೆರಳು ಇಲ್ಲ, ಏನಿಲ್ಲ. ಯಾಕೆ ಇಷ್ಟೊತ್ತಿಗೆ ಗೊತ್ತಿದ್ದೆ? ಆಯ್ತಾ ಮಗಳ. ಮೇಡಮ್ ನೀವಿರೋದು ನಿಮ್ಮ ಮನೇಲಿ, ಅದಕ್ಕೆ ನಿಮ್ಗೆ ಹೆದರಿಕೆ ಅಲ್ಲ. ಆದರೆ ನಾನು ಇಷ್ಟೊತ್ತಿಗೆ ನಿಮ್ಮ ಮನೇಲಿ ಇದ್ದೀನಲ್ಲ, ಇದನ್ನ ಯಾರಾದ್ರೂ ನೋಡಿದ್ರೆ ನನ್ನ ಕತೆ ಅಷ್ಟೇ. ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ ಬಿಡಿ. ಹೌದು, ನನಗೆ ಅರ್ಥ ಆಗ್ತಿರೋದು ಇನ್ನೇನೇನೋ ಇದೆ. ಏನೋ ಏನಿಲ್ಲ ನೋಡಿ. ಸಾರಿ ಮೇಡಮ್, ಕೂದಲು ಹೌದಪ್ಪ, ಹೌದು. ನನ್ ಕೂದಲಲ್ವಾ, ನಿನಗಾಗಲ್ಲ. ನನ್ ಕೂದಲು ಶ್ರೀವಲ್ಲಿ ಕೂದಲು ತರ ಸಂಪಾಗಿ ಬೆಳೆದಿಲ್ವಲ್ಲ. ನನ್ನನ್ನು ಅವಳ ಜೊತೆ ಕಂಪೇರ್ ಮಾಡ್ಬೇಡ ನೀನು. ನಾನೆಲ್ಲಿ ಕಂಪೇರ್ ಮಾಡ್ದೆ ಮೇಡಮ್? ಅವ್ರ ಜೊತೆ ಕಂಪೇರ್ ಮಾಡ್ಕೋತಿರೋದು ನೀವೇ, ಅವಳ ವಿಷಯ ತೆಗೆದಿದ್ರು ನೀವೇ. ಸಾಕು, ಅವಳ ಬಗ್ಗೆ ಏನು ಮಾತಾಡ್ಬೇಡ ಇವಾಗ. ಈಗ ನೀನ್ ನಡೀತು ಅಥವಾ ನಾನು ಜೋರಾಗಿ ಕೂಗ್ಬಿಡ. ಅಲ್ಲ ಮೇಡಮ್, ಈಗ ಏನಾಯ್ತು ಅಂತ ಇರಿಟೇಟ್ ಮಾಡ್ಬೇಡ ಸುಬ್ಬು. ನೀನ್ ಉಸಿರು ಬಿಡ್ಬೇಡ, ಮಾತಾಡಬೇಡ, ಸುಮ್ಮನೆ ನೋಡಿ. ಆಯ್ತು, ನಾನು ಮಾತಾಡಿ ಅಲ್ಲಿ ಬಿಟ್ಟರೆ ಹೊರಗಡೆ ನನ್ನಲ್ಲೇ ಉಸಿರಾಡ್ತೀನಿ. ಮಾತಾಡ್ತಿದ್ಯಾ ನೀನು? ಶ್ರಾವಣಿ, ಚಿಕ್ಕಮ್ಮ. ಹೋಗು, ಈಗ ನಿನ್ನ ಇಷ್ಟ ಬಂದಾಗಿರು, ನನ್ನನ್ನು ಏನೂ ಕೇಳಬೇಡ. ಅಲ್ಲ ಈಗ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ನೀವು? ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನಿನ್ನ ಮನೆಯಿಂದ ಆಚೆ ಸೇಫ್ ಆಗಿ ಬಿಟ್ಟಿದ್ದೀನಿ. ಇನ್ನೇನಿದ್ರು ನಿನ್ನ ಲೈಫ್ ನಿಂದು. ಲೈಫಾ? ಏನ್ ಮೇಡಮ್ ಇಷ್ಟೊಂದು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ ನೀವು? ಹೌದಲ್ವಾ? ನಾನು ಯಾಕೆ ಈಗ ಆಡ್ತಿದ್ದೀನಿ? ಅವಳು ಸುಬ್ಬು ಕಾಲ್ ಮಾಡಿದ್ರೆ ನನಗೇನಾಗಬೇಕು? ಯಾರು ಕಾಲ್ ಮಾಡ್ತಿರೋದು? ಮತ್ತೆ ಶ್ರೀವಲ್ಲಿ ಕಾಲ್ ಮಾಡಿದ್ಲಾ? ಇಲ್ಲ ಅನ್ನು ಸುಬ್ಬು, ಇಲ್ಲ ಅನ್ನು. ಮತ್ತೆ ಅವಳೇ ಮಾಡ್ತಾ ಇದ್ದಾಳೆ ಮೇಡಮ್. ಅದು ಮನೆಗೆ ಇನ್ನೂ ಹೋಗಿಲ್ವಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ ಪಾಪ, ಪುಟ್ಟ ಮಗು ನೀನು, ತಪ್ಪಿಸ್ಕೊಂಡ್ಬಿಡ್ತೀಯಾ? ಹೋಗು, ಮೊದಲು ಇಲ್ಲಿಂದ ಹೋಗಿ ನೀನು. ಮೇಡಮ್ ಇವಾಗ ಹೋಗ್ತೀವಲ್ವ, ನಾನು ಹೋಗ್ಬಿಡ್ಲಾ? ಹೋಗ್ತೀನಿ ಮೇಡಮ್, ಬಾಯ್. ಗುಡ್ ನೈಟ್. ಗೆಟ್ ಲಾಸ್ಟ್. ಹೋಗೇ ಬಿಟ್ಯಾ? ಹೋಗು. ಲೇ ವಿಶಾಲು, ಸುಬ್ಬು ಎದ್ಬಿಟ್ಟ, ಕಾಫಿ ತಗೊಂಬರೇ. ತಂದೇರಿ. ಕಾಲೆಲ್ಲ ಒತ್ಬೇಡ, ಸುಮ್ಮನೆ ಬಿಡು ನೀನು. ಅಲ್ಲಪ್ಪ, ರಾತ್ರಿ ನೀನು ಲೇಟಾಗಿ ಬಂದಿದ್ದೀಯಲ್ಲ, ಸುಸ್ತಾಗಿರ್ತೀಯ. ಸರಿ ಮಲಗಲಿ ಅಂತ ಸುಮ್ಮನೆ ಆಗ್ಬಿಟ್ವಿ. ಮಧ್ಯರಾತ್ರಿ ಎದ್ದು ಬಂದು ನೋಡ್ತೀನಿ ಕಾಲು ನೋವು ಅಂತ ಕನ್ವರ್ಸ್ತಾ ಇದ್ದೆ. ಅದಕ್ಕೆ ನಾನು ನಿಮ್ಮಮ್ಮ ಇಲ್ಲೇ ಕುತ್ಕೊಂಡು ಕಾಲು ಒತ್ತಾ ಇದ್ವಿ. ಆಗ ನೀನು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಕಾಲೆಲ್ಲ ಒತ್ಬೇಡ, ಸುಮ್ಮನೆ ತಗೋಪ್ಪ. ನಾನಾದ್ರೂ ಮಧ್ಯದಲ್ಲಿ ತೂಗುಡ್ಸ್ಬಿಟ್ಟೆ. ನಿಮ್ಮಪ್ಪ ಇಡೀ ರಾತ್ರಿ ನಿನ್ ಕಾಲು ಒತ್ತುತ್ತಾ ಇದ್ರು. ಅಲ್ಲ, ನೀವು ಯಾಕೆ ನಾನು ಕಾಲು ಹೊತ್ಬೇಕು? ಮನೆ ಮಗ ಆಗಿ ನಾನು ನಿಮ್ಮ ಸೇವೆ ಮಾಡಬೇಕೆ ಹೊರತು ನೀವು ನನ್ನ ಸೇವೆ ಮಾಡಬಾರ್ದು. ಯಾಕೋ ಸುಬ್ರಹ್ಮಣ್ಯ ಹೆಂಗಂತೀಯ? ನಮಗೋಸ್ಕರ ದುಡಿತಿರೋ ನೀನು, ನಮಗೋಸ್ಕರ ಓಡಾಡ್ತಿರೋ ಕಾಲಿದು. ಕಾಲ ನಮ್ಮನ್ನು ಕೈ ಬಿಟ್ರು, ನಮಗೋಸ್ಕರ ಈ ಕಾಲುಗಳು ಗಟ್ಟಿಯಾಗಿ ನಿಂತಿರ್ತವೆ. ನಮಗೋಸ್ಕರ ಊರೆಲ್ಲ ಓಡಾಡ್ಕೊಂಬರುತ್ತೆ. ಹಂಗಿರುವಾಗ ನಾವು ಒಂದು ರಾತ್ರಿ ನಿನ್ನ ಕಾಲು ಹೊತ್ಬಿಟ್ರೆ ಏನಾಗುತ್ತೋ? ಆಯ್ತಾಯ್ತು, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಡಿ. ಮಾಡಿದ್ರೆ ನೀವು ಮಾಡೋದಾದ್ರೇನು,
ತಲೆ ಮೇಲೆ ಕಾಲಿಟ್ಕೊಂಡು ಮಲ್ಕತ್ಯಾ? ಏನೋ ಪ್ರಪಂಚನೇ ಮುಳುಗೋಗೋ ಥರ ಮಾತಾಡ್ತಿದ್ಯಾ? ಅದು ಬಿಡುಕಂದ, ರಾತ್ರಿ ಅಷ್ಟು ಲೇಟಾಗಿ ಬಂದಿಲ್ಲ, ಎಲ್ಗೋಗಿದ್ದೆ? ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ನೀನ್ ಅಲ್ಲೇ ಸಾಯ್ತೀಯಾ? ಬರಲ್ಲ, ಅಲ್ಲೇ ಉಳ್ಕೋತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ಯಾ? ಅದು ಹೇಳಿದ್ನಲ್ಲಪ್ಪ, ಯಜಮಾನ್ರು ಒಂದು ದೊಡ್ಡ ಕೆಲಸ ಕೊಟ್ಟಿದ್ರೆ ಅಂತ, ಅದಕ್ಕೆ ಪಕ್ಕದೂರಿಗೆ ಹೋಗಿದ್ದೆ, ಬರೋದು ಲೇಟ್ ಆಗೋಯ್ತು. ಓಹೋ, ತುಂಬ ಮುಖ್ಯವಾದ ಕೆಲಸನೇನಪ್ಪ? ಹೂನಮ್ಮ, ತುಂಬ ಮುಖ್ಯವಾದ ಕೆಲಸ. ಆದರೆ ಆ ಕೆಲಸ ಇನ್ನೂ ಈಗಷ್ಟೇ ಶುರುವಾಗಿದೆ, ಮುಗ್ದಿಲ್ಲ. ನಾನೇ ಮುಂದೆ ನಿಂತು ಆ ಕೆಲಸ ಮುಗಿಸ್ಬೇಕು. ಯಜಮಾನ್ರು ಹೇಳಿರೋ ಕೆಲಸನ ಜವಾಬ್ದಾರಿಯಿಂದ ಮಾಡ್ಕಂದ. ನೀನು ತಡವಾಗಿ ಬಂದರೂ ಪರವಾಗಿಲ್ಲ. ಮಾಡ್ತೀನಪ್ಪ, ಯಜಮಾನ್ರಿಗೋಸ್ಕರ, ಆ ಮನೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನು ಮುಂದೆ ಇದನ್ನೆಲ್ಲ ಬೇರೆ ಥರನೇ ನೋಡ್ಕೋತೀನಿ. ನಿನ್ನ ಕಾಲ್ ರಿಸೀವ್ ಮಾಡ್ದಿರಕ್ಕಾಗುತ್ತಾ ಶ್ರೀವಲ್ಲಿ? ಶ್ರಾವಣಿ ಅಕ್ಕ, ಆಟ ಆಡ ಬರ್ತೀಯಾ? ಶ್ರಾವಣಿ ಅಕ್ಕ, ಆಟ ಆಡಕ್ ಬಾ. ಶ್ರಾವಣಿ ಅಕ್ಕ, ಯಾಕೆ ಕೂತಿದ್ಯಾ? ಹುಷಾರಿಲ್ವಾ? ಅಥವಾ ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿದ್ಯಾ? ಕೋಪನೂ ಇಲ್ಲ, ಎಂಥದ್ದೂ ಇಲ್ಲ. ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನ್ಗೆ ಇವಾಗ ಆಟ ಆಡಕ್ ಮೂಡಿಲ್ಲ, ನೀನು ಹೋಗಿಲ್ಲಿಂದ. ಅಕ್ಕ, ಆಟ ಆಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪಿಂಕಿ, ನಾನು ಹೇಳ್ದೆ ತಾನೆ, ನನಗೆ ಆಟ ಆಡಕ್ ಇಷ್ಟ ಇಲ್ಲ. ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗಿ ನೀನು ಇಲ್ಲಿಂದ. ಶ್ರಾವಣಿ, ಏನಾಯ್ತಮ್ಮ? ಯಾಕೆ ಬೇಜಾರಾಗಿದ್ಯಾ? ನನಗೇನು ಬೇಜಾರಿಲ್ಲ ಚಿಕ್ಕಮ್ಮ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನು ಆರಾಮಾಗೇ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ, ನಿನ್ನ ಮಾತುಗಳನ್ನ ಕೇಳಿದ್ರೆ ಯಾರಿಗಾದ್ರೂ ಹಾಗೆ ಅನ್ಸುತ್ತಾ? ಹೋಗ್ಲಿ, ನಿನ್ನ ಮನ್ಸನ್ನ ನೀನೇ ಕೇಳ್ಕೊ, ನಿನಗೆ ಬೇಜಾರಾಗಿಲ್ವಾ ಅಂತ. ಏನೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಏನೋ ಕಾರಣ ಇಲ್ಲದೆ ಬೇಜಾರಾಗೋದಕ್ಕೆ, ಕೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ? ಆದರೆ ಆ ಕಾರಣನ ನಿನ್ನ ಮನ್ಸು ಒಪ್ಕೋತಾ ಇಲ್ಲ ಅಷ್ಟೆ. ನಿನ್ನ ಮನ್ಸಿಗೆ ಹಿಡಿಸ್ದೇ ಇರುವಂಥದ್ದು ಅಥವಾ ನಿನ್ನ ಮನ್ಸಿಗೆ ಒಪ್ಕೊಳ್ಳೋಕ್ಕೆ ಆಗದೆ ಇರುವಂಥದ್ದು ಏನಾದರೂ ನಡೀತಾ ಶ್ರಾವಣಿ? ಹಾಗೇನಾದರೂ ಆಗಿದ್ರೆ ಅದನ್ನೆಲ್ಲ ಮರೆತು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಪಿಂಕಿ, ಅಕ್ಕನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.